ಇಂದು ವಿಜಯ ಕರ್ನಾಟಕ ಕನ್ನಡ ಹಬ್ಬ ಉದ್ಘಾಟನೆ ಆಯಿತು. 10 ಮತ್ತು 11ನೇ ತಾರೀಕು ಈ ಪ್ರೋಗ್ರಾಮ್ ನಡೀತಾ ಇದೆ. NMRVK ಆಡಿಟೋರಿಯಂನಲ್ಲಿ 11 ಗಂಟೆಗೆ HD ಕುಮಾರಸ್ವಾಮಿ ಹಾಗೂ ಶ್ರೀ ರವಿಶಂಕರ್ ಗುರುಜಿ ಮತ್ತು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಉದ್ಘಾಟನೆಯನ್ನ ಮಾಡಿದ್ರು. ಇಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತು. ಅದರಲ್ಲಿ ತಗೋ ಕನ್ನಡ ಮಂಥನ ಕಾರ್ಯಕ್ರಮ, ಜಾನಪದ ಗೀತೆಗಳು, ಫಟಾಫಟ್. ಸಂಖ್ಯೆ 26 ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಂಖ್ಯೆನ ಇಲ್ಲಿ ನೋಡಿ, 1ರಿಂದ 15 ಇದೆ, ಹಾಗೆಯೇ 16ರಿಂದ 30 ಇದೆ. ಇವರು ಆಯ್ಕೆ ಮಾಡ್ಕೊಂಡಿರೋದು. ಈ ಕಾರ್ಯಕ್ರಮವನ್ನ ಥಟ್ ಅಂತ ಹೇಳಿ ಸೋಮೇಶ್ವರ್ ಅವರು ನಡೆಸಿಕೊಟ್ರು. 3 ಗಂಟೆಗೆ ಕಿರುಚಿತ್ರ ಪ್ರದರ್ಶನ ಮತ್ತು ವಿಜೇತರಿಗೆ ಬಹುಮಾನ ಕಾರ್ಯಕ್ರಮ ನಡೀತು. 5ಕ್ಕೆ ನೃತ್ಯ, 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಇತ್ತು. ಹಾಗೆ ಇದಲ್ಲದೆ ಅನೇಕ ಪುಸ್ತಕ ಮಳಿಗೆಗಳು ಕೂಡ ಇಲ್ಲಿ ಇದಾವೆ. ಹಾಗೆ ತಿಂಡಿ ಪ್ರಿಯರಿಗೆ ತಿಂಡಿ ಮಳಿಗೆಗಳು ಇದೆ, ಮತ್ತೆ ಶಾಪಿಂಗ್ ಪ್ರಿಯರಿಗೆ ಶಾಪಿಂಗ್ ಮಳಿಗೆಗಳು ಕೂಡ ಇದೆ. ಎಲ್ಲಾ ತರಹದ ಸ್ಟಾಲ್ಗಳು ಇಲ್ಲಿ ಇದೆ. ಇದು ಜಯನಗರ 3ನೇ ಬ್ಲಾಕ್ ಅಲ್ಲಿ ನಡೀತಾ ಇದೆ. ಇನ್ಯಾಕ್ ತಡ, ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಇಲ್ಲಿ ನನಗೆ ವಿಶೇಷವಾಗಿ ಇಷ್ಟ ಆಗಿದ್ದು ಏನಪ್ಪ ಅಂದರೆ, ಟಿ ಶರ್ಟ್ಗಳ ಮೇಲೆ ಕೆಲವೊಂದು ಕವಿಗಳ ಕವನಗಳು, ಹಾಗೆ ಕವಿಗಳ ಹೆಸರು ಮತ್ತು ಕೆಲವೊಂದು ವಿಶಿಷ್ಟವಾದಂತಹ ಪದಗಳನ್ನು ಇಲ್ಲಿ ಟಿ ಶರ್ಟ್ಗಳ ಮೇಲೆ ಪ್ರಿಂಟಿಂಗನ್ನು ಮಾಡಿದರು. ಈ ಭೂಮಿ ಬಣ್ಣದ ಬುಗುರಿ, ಮೈ ಮನದ ತುಂಬೆಲ್ಲ ಕನ್ನಡದ ಕನವರಿಕೆ, ಕುಪ್ಪಳ್ಳಿ ಭಾವಗಳ ವದಿಕೆ, ಎಲ್ಲೋ ಕೇಳಿದ ಹಾಡು, ಮತ್ತೆ ಮತ್ತೆ ಹೋಗಬೇಕೆನಿಸುವ ಜಾಗ, ಯಾರಿಗೂ ಕೇಳಿಸದೆ ಬರದಿಟ್ಟ ಕವನ. ಹೀಗೆ ಅವೆಷ್ಟೋ ಭಾವನೆಗಳು ನಮ್ಮೊಳಗೆ ವ್ಯಕ್ತವಾಗದೆ ಉಳಿದು ಬಿಟ್ಟುತ್ತವೆ. ಅಂಥವನ್ನು ನಿಮಗೆ ನೆನಪಿಸುವ ಸಣ್ಣ ಪ್ರಯತ್ನ, ಸ್ವಂತ ಮೈ ಮನಸ್ಸಿಗೆ ಹತ್ತಿರವಿರಲಿ ಅಂತ ಅವೆಲ್ಲವೂ ನಮ್ಮ ಕನ್ನಡದಲ್ಲಿ ಹೊರ ಬಂದಿವೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ?